ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇಷ್ಟು ದಿನ ಸಿರಿ ಕಾರ್ಯಕ್ರಮದಲ್ಲಿ ನಿಮ್ಮ ಬೇಕು ಬೇಡಗಳನ್ನ ಕಲೆ ಹಾಕಿ ನಿಮ್ಗೆ ತಲುಪ್ತಾ ಇದ್ವಿ. ಹಾಗೆ ಇವತ್ತು ಕೂಡ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ವಿಜೃಂಭಣೆಯಿಂದ ಆಚರಿಸಬಹುದು ಅಂತ ತಿಳಿದುಕೊಳ್ಳೋಣ. ಇವತ್ತು ನಾವು ಮಮತಾ ಅವ್ರ ಮನೆಯಲ್ಲಿದ್ದೀವಿ. ಅವರು ಹೇಗೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ. दीपक नमस्करिसे। ओम गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः तस्मै श्री गुरवे नमः। ದೀಪಗಳಿಗೆ ನಮಸ್ಕಾರ ಮಾಡಿ ನಮ್ಮ ಮನೆಯ ಅಂಧಕಾರವನ್ನು ತೊಲಗಿಸಿ ನಮ್ಮ ಮನೆಗೆ ಬೆಳಕು ನೀಡುವಂತೆ ಅನುಗ್ರಹಿಸು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಅರ್ಚನೆ ಮಾಡಿ. ಈ ಕಾರ್ಯಕ್ರಮವು ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರುವುದಕ್ಕೋಸ್ಕರ ಗಣಪತಿ ಪೂಜೆಯನ್ನ ಮಾಡುತ್ತೇವೆ ಅಂತೇಳಿ ಸಂಕಲ್ಪವನ್ನು ಮಾಡುತ್ತೇವೆ. ಹೂವಕ್ಷತೆ ಗಣಪತಿ ಹತ್ರ ಸಮರ್ಪಿಸಿ ಇತಿ ಸಂಕಲ್ಪ್ಯ ತದಂಗ ಕಲಶಾರಾಧನಂ ಕರಿಷ್ಯೆ. ಈಗ ಗಣಪತಿ ಪೂಜೆ ಆರಂಭವಾಗುತ್ತೆ. ಓಂ ಗಂ ಗಣಪತಿಗೆ ನಮಃ. ಆ ಗಣಪತಿ ಬಂದು ಈ ವಿಗ್ರಹದಲ್ಲಿ ಪ್ರತಿಷ್ಠೆ ಆಗಲಿ ಅಂತ ಪ್ರಾರ್ಥಿಸಿ ಅದ ವಿಗ್ರಹವನ್ನು ಕೊಡಿ. ಓಂ ಗಂ ಗಣಪತಿಗೆ ನಮಃ. ಓಂ ಗಣಾನಾನ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಪವಿಶ್ರವಸ್ತಮಂ. ಪೂರ್ವ ಕಾಲದಲ್ಲಿ ಸತ್ಯಲೋಕವಾಸಿಗಳಾದ ಋಷಿ ಶ್ರೇಷ್ಠರೆಲ್ಲರೂ ನೈಮಿಷಾರಣ್ಯದಲ್ಲಿ ಒಟ್ಟಾಗಿ ಸೇರಿ ಪುರಾಣಿಕ ಶಿಖಾಮಣಿಯಾದ ಸೂತ ಮಹರ್ಷಿಯನ್ನ ಕುರಿತು, ಎಲೈ ಪುರಾಣಿ ಪುರುಷೋತ್ತಮನೇ, ತ್ರಿಕಾಲ ಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನ ಕೊಡುವ ಉತ್ತಮವಾದ ವ್ರತವನ್ನ ಹೇಳು ಎಂದು ಕೇಳಿದರು. ಸಂತುಷ್ಟನಾದ ಸೂತ ಮಹಾಮುನಿ ಆಗ ಪುಂಖಾನುಪುಂಖ ಹೇಳಿದ ವಿಷಯ: ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ದೇವದೇವನಾದ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನ ಉಂಟು ಮಾಡುವ ವ್ರತ ಯಾವುದು? ಪೂರ್ವ ಕಾಲದಲ್ಲಿ ವೈಭವಯುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಲಿ ನಗರದಲ್ಲಿ ದರಿದ್ರಳು, ಸದಾಚಾರ ಸಂಪನ್ನಳಾದ, ಪತಿಯ ಮನಸ್ಸನ್ನ ನೋಯಿಸದೆ ಸದ್ವರ್ತನೆ ಉಳ್ಳವರಾಗಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು. ಒಂದು ದಿನ ಚಾರುಮತಿ ನಿದ್ರಿಸುತ್ತಿರುವಾಗ ಪ್ರತ್ಯಕ್ಷರಾದ ಮಹಾಲಕ್ಷ್ಮಿಯು, ಎಲೈ ಪತಿವ್ರತೆಯಾದ ಚಾರುಮತಿಯೇ, ನಿನ್ನ ಗುಣಶೀಲಗಳಿಗೆ ಮೆಚ್ಚಿದ್ದೇನೆ. ನಾನು ಹೇಳುವ ವಿಷಯ ಕೇಳು. ಅದರಿಂದ ನಿನಗೆ ಮಹಾ ಪ್ರಯೋಜನ ಉಂಟಾಗುವುದು. ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿ ವಿಧಾನಗಳಲ್ಲಿ ನನ್ನ ಪೂಜೆಯನ್ನ ಮಾಡಿದರೆ ನಾನು ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನ ಕೊಡುವೆನು. ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂತವರಿಗೆ ಈ ವ್ರತದಲ್ಲಿ ಭಕ್ತಿ ಹುಟ್ಟುವುದಲ್ಲದೆ ಅನ್ಯರಿಗೆಂದಿಗೂ ಹುಟ್ಟಲಾರದು. ಚಾರುಮತಿಗೆ ಈ ವ್ರತವನ್ನ ಮಾಡಿ ಧನ್ಯರಾಗು. ಹೀಗೆ ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು. ಈಗ ವರಮಹಾಲಕ್ಷ್ಮಿ ವ್ರತ ಶುರುವಾಗುತ್ತೆ. ಓಂ ಹ್ರೀಂ ವರಮಹಾಲಕ್ಷ್ಮಿ ನಮಃ. ಅಮ್ಮನವರನ್ನ ನಮ್ಮ ಮನೆಗೆ ಸ್ವಾಗತಿಸಬೇಕು. ಅಮ್ಮನವರಿಗೆ ಬಂಗಾರದ ಮಂಟಪವನ್ನ ಸಮರ್ಪಿಸಿದ ಹಾಗೆ ಭಾವಿಸಿ ಹೂಗಳಿಂದ ಪೂಜಿಸಿ ಓಂ ಅಥಾ ಮಂಟಪಾರಾಧನಂ ಕರಿಷ್ಯೆ. ಓಂ ಸುವರ್ಣ ಮಂಟಪಾಯ ನಮಃ, ಹೇಮ ಪ್ರಾಕಾರಾಯ ನಮಃ, ಚಿತ್ರಮಂಟಪಾಯ ನಮಃ, ವಿಚಿತ್ರ ಮಂಟಪಾಯ ನಮಃ. ಇತಿ ಮಂಟಪ ಪೂಜಾಂ ಸಮರ್ಪಯಾಮಿ. ಇತ್ತ ದರಿದ್ರರಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನ ಮಾಡಿ ಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನ ಪಡೆದಳು. ಯಾರು ಭಕ್ತಿ ಭಾವದಿಂದ ಈ ವ್ರತವನ್ನ ಆಚರಿಸುವವರು ಅಂತವರು ಅಖಂಡವಾದ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗ ಭಾಗ್ಯಗಳನ್ನ ಅನುಭವಿಸುವವರು.
ಮಾಡೋದು ಹೇಗೆ ಅಂತ ಯೋಚನೆ ಮಾಡೋರಿಗೆ ಇವತ್ತು ಸಿರಿ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದೀವಿ. ನೀವು ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಪಡ್ಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಿ. ಮತ್ತೊಮ್ಮೆ ಸಿರಿ ಕಾರ್ಯಕ್ರಮದ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.